ದಿನಕ್ಕೊಂದು ಮಾತಾಡ್ತಾರೆ ವಿರೋಧ ಪಕ್ಷದವರು. ಬೆಳಗ್ಗೆ ಕಾಫಿ ಕುಡಿಯೋವಾಗ ನಗ್ನಾಗ್ತಾ ಮಾತಾಡ್ತಾರೆ, ತಿರ್ಗಾ ಸಾಯಂಕಾಲ ಇನ್ನೊಂದು ಮಾತಾಡ್ತಾರೆ. ಆ ದರ್ಶನ್ ಒಂದು ಟಿ ವಿಯಲ್ಲಿ ಹೊಗಳ್ತಾರೆ, ಸಾಯಂಕಾಲ ಬೈತಾರೆ. ಬೆಳಗ್ಗೆ ಯಾರೋ ಒಂದು ಟಿ ವಿಲಿ ಬೈತಾ ಇರ್ತಾನೆ, ತಿರ್ಗಾ ಮತ್ತೆ ಸಂಜೆ ಟಿ ವಿಲಿ ಅದು ಅವ್ರನ್ನೇ ಹೊಗಳ್ತಾರೆ. ಆತ್ಮಶಕ್ತಿ ಏನು ಬರೋದಿಲ್ಲ. ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗುತ್ತೋ ಅದ್ರದ್ದು ತಲೆ ಬಗ್ಗಿಸ್ಬೇಕಾಗುತ್ತೆ. ಏನು ಡೆವಲಪ್ಮೆಂಟ್ಸು ಆಗೋದಿಲ್ಲ. ಬರೀ ಅವ್ರವ್ರು ಡೆವಲಪ್ಮೆಂಟ್ಸ್ ಆಗ್ತಾರೆ ಹೊರತು ಬೇರೆ ಯಾರು ಡೆವಲಪ್ಮೆಂಟ್ಸ್ ಆಗೋದಿಲ್ಲ. ಸಿದ್ದರಾಮಯ್ಯನವ್ರು ಹೇಳಿರೋದೇನಂದ್ರೆ ಕೋರ್ಟಲ್ಲಿ ನ್ಯಾಯ ಸಿಗದೆ ಇರಬಹುದು, ಆದ್ರೆ ಆತ್ಮಸಾಕ್ಷಿ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಈ ಹಿಂದೆ ಸಂವಿಧಾನದ ಬಗ್ಗೆ ಮಾತಾಡ್ತಿದ್ರು, ಇವಾಗ ಆತ್ಮಸಾಕ್ಷಿ ನ್ಯಾಯಾಲಯದ ಬಗ್ಗೆ ಮಾತಾಡ್ತಿದ್ದಾರೆ. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಇದು ಕೋರ್ಟಲ್ಲಿ ಕೇಸ್ ಇದೆ. ಇದು ಮೂಢ ಹಗರಣದಲ್ಲಿ ಒಂದು ಆಗಿರೋವಂಥ ಕೇಸ್ ಆಗಿರೋದ್ರಿಂದ ಕೇಸ್ ಇದೆ. ಕೇಸಲ್ಲಿ ನಡೆದು ವಾದ ವಿವಾದ ಆದಮೇಲೆ ತೀರ್ಪು ಬರೋದು. ಇವರು ಆತ್ಮಸಾಕ್ಷಿ ಬಗ್ಗೆ ತೀರ್ಪು ಮಾತಾಡ್ತಾ ಇರೋದು ಇದು ಅವ್ರ ವೈಯಕ್ತಿಕವಾದ ವಿಚಾರ, ಅದು ಪಬ್ಲಿಕ್ಕಾಗಿ ಹೇಳೋವಂಥದ್ದು ಏನಲ್ಲ. ಅವ್ರ ಆತ್ಮಸಾಕ್ಷಿ ಅನ್ನೋದು ಮನುಷ್ಯನ ಒಂದು ನಿಜತೆಯನ್ನು ಹೇಳ್ಕೊಳ್ಳೋದು. ಅವರ ಒಂದು ನಾನೊಬ್ಬ ನ್ಯಾಯವಾದಗಿರೋ ಮನುಷ್ಯ ಅಂತ ಹೇಳ್ಕೊಳ್ಳೋದಕ್ಕೆ ಅವರು ಪ್ರಶ್ನೆ ಮಾಡೋರೆ. ಆ ಪ್ರಶ್ನೆಯನ್ನು ಪ್ರತಿಯೊಬ್ಬರು ಯೋಚನೆ ಮಾಡ್ತಂಗೆ ಹೇಳಬೇಕು. ಯಾರು ಆತ್ಮಸಾಕ್ಷಿ ಬಗ್ಗೆ ಅಷ್ಟು ಈಸಿಯಾಗಿ ಮಾತಾಡಲ್ಲ. ಇವ್ರು ಮಾತಾಡೋರೆ, ಅವ್ರ ಮನಸ್ಸಿಗೆ ನೋವಾಗಿರೋದ್ರಿಂದ ಈ ಮಾತಾಡೋರೆ. ಏನ್ ಅನ್ಸುತ್ತೆ ಮೂಡ ಬಗ್ಗೆ? ಇವಾಗ ಸೈಟ್ ವಾಪಸ್ ಕೊಟ್ಟಿದ್ದಾರೆ, ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಏನ್ ಅನ್ಸುತ್ತೆ? ಮೂಡ ಸೈಟು ಹಂಚಿಕೆ ಮಾಡೋರೆ, ತೊಗೊಳ್ತಾರೆ ಅಂದರೆ ಈಗ ಬಿ ಡಿ ಐ ಸೈಟಲ್ಲಿ ಅಲರ್ಟ್ ಆಗಿರುತ್ತೆ. ಅವ್ರಿಗೆ ಬೇಡ ಆದಾಗ ತಿರ್ಗಾ ರೀಫಂಡ್ ಮಾಡೋದು ಇದೆ, ರಿಟರ್ನು ಕೊಡ್ತಾರೆ, ನಮಗೆ ದುಡ್ಡು ಕಟ್ಟೋಕ್ಕಲ್ಲ. ಹಾಗೆ ಇವ್ರು ಬೇಡ, ಮುಂದೆ ಏನೋ ಒಂದು ತೊಂದರೆ ಇದೆ ಅನ್ನೋದು ಬೇಡ ಅನ್ನೋದ್ರಿಂದ ರಿಟರ್ನ್ ಮಾಡ್ತಾ ಇರ್ಬೋದು. ಸರ್, ಇವಾಗ ಸೈಟ್ ವಾಪಸ್ ಕೊಟ್ಟ ಮೇಲೆ ವಿರೋಧ ಪಕ್ಷದವ್ರು ಹೇಳ್ತಿರೋದೇನಂದ್ರೆ ಎದುರುಕೊಂಡು ವಾಪಸ್ ಕೊಟ್ಟಿದ್ದಾರೆ, ಅವ್ರು ತಪ್ಪಿದೆ ಅದಕ್ಕೋಸ್ಕರ ವಾಪಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ದಿನಕ್ಕೊಂದು ಮಾತಾಡ್ತಾರೆ ವಿರೋಧ ಪಕ್ಷದವರು. ಬೆಳಗ್ಗೆ ಕಾಫಿ ಕುಡಿಯೋವಾಗ ನಗ್ನಾಗ್ತಾ ಮಾತಾಡ್ತಾರೆ, ತಿರ್ಗಾ ಸಾಯಂಕಾಲ ಇನ್ನೊಂದು ಮಾತಾಡ್ತಾರೆ. ಬೆಳಗ್ಗೆ ಯಾವುದೋ ಒಂದು ದರ್ಶನ್ ಒಂದು ಟಿ ವಿಯಲ್ಲಿ ಹೊಗಳ್ತಾರೆ, ಸಾಯಂಕಾಲ ಬೈತಾರೆ. ಬೆಳಗ್ಗೆ ಯಾರೋ ಒಂದು ಟಿ ವಿಲಿ ಬೈತಾ ಇರ್ತಾನೆ, ತಿರ್ಗಾ ಮತ್ತೆ ಸಂಜೆ ಟಿ ವಿಲಿ ಅದು ಅವ್ರನ್ನೇ ಹೊಗಳ್ತಾರೆ. ಹಾಗೆ ಅವ್ರಿಗೇನು ಅವರು ರಾಜಕೀಯದವ್ರು ಏನಂದರೆ ಅವ್ರ ಕಾಲು ಎಳೆಯೋದು, ಇವ್ರ ಕಾಲು ಎಳೆಯೋದು ಅವ್ರಿಗೆ ಕರಗತವಾಗಿರುತ್ತೆ. ಅದರಲ್ಲಿ ನಾವು ಯೋಚನೆ ಮಾಡೋಂಥದ್ದು ಏನಿಲ್ಲ. ಯಾಕೆ ನಾವು ಜನರಲ್ ಆಗಿರ್ತೀವಿ ಅಷ್ಟೇ. ಸರ್, ಸಿದ್ದರಾಮಯ್ಯನವ್ರು ಹೇಳ್ತಿರೋದೇನಂದ್ರೆ ಕೋರ್ಟಲ್ಲಿ ನ್ಯಾಯ ಸಿಗದೆ ಇರ್ಬೋದು, ಆದ್ರೆ ಆತ್ಮಸಾಕ್ಷಿಯ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಅಂದ್ರೆ ಈ ಹಿಂದೆ ಎಲ್ಲ ಸಂವಿಧಾನದ ಬಗ್ಗೆ ಮಾತಾಡ್ತಿದ್ರು, ಇವಾಗ ಆತ್ಮಸಾಕ್ಷಿ ಬಗ್ಗೆ ಮಾತಾಡ್ತಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಆತ್ಮಸಾಕ್ಷಿ ಯಾವ ರೀತಿ ಬರುತ್ತೆ? ಈಗ ಆತ್ಮಶಕ್ತಿ ಏನು ಬರೋದಿಲ್ಲ. ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗುತ್ತೋ ಅದ್ರದ್ದು ತಲೆ ಬಗ್ಗಿಸ್ಬೇಕಾಗುತ್ತೆ. ನ್ಯಾಯಾಲಯ ಏನು ತೀರ್ಮಾನ ಕೊಡುತ್ತೋ ಅದಕ್ಕೆ ತಲೆ ಬಗ್ಗಿಸ್ಬೇಕು ಪ್ರತಿಯೊಬ್ಬರು, ಯಾರೇ ಆಗಲಿ. ಇವಾಗ ಈ ಹಿಂದೆ ಎಲ್ಲ ಸಂವಿಧಾನದ ಬಗ್ಗೆ ಮಾತಾಡ್ತಿದ್ರು, ಇವಾಗ ಆತ್ಮಸಾಕ್ಷಿ ಬಗ್ಗೆ ಮಾತಾಡ್ತಿದ್ದಾರೆ. ಏನ್ ಅನ್ಸುತ್ತೆ? ಸಂವಿಧಾನ ಏನಿದೆಯೋ ಅದ್ರ ಬಗ್ಗೆ ತಾನೇ ಮಾತಾಡ್ಬೇಕು ಮೇಡಮ್. ಸಂವಿಧಾನ ಏನು ನಡೆಯುತ್ತೋ ಅದೇ ಹೋಗಬೇಕು. ಬೇರೆ ಏನೋ ಹೇಳಿದ್ರೆ ಇವಾಗ ಸೆಂಟ್ರಲ್ ಯಾವುದು ಬರೋದಿಲ್ಲ. ನ್ಯಾಯಾಲಯ ಏನು ತೀರ್ಮಾನ ಕೊಡುತ್ತೋ ಅದಕ್ಕೆ ತಲೆ ಬಗ್ಗಿಸ್ಲೇಬೇಕಾಗತ್ತೆ. ಏನ್ ಹೇಳ್ತೀರಾ ಸರ್? ಅವರು ಮೂಡ ಇದು ಸೈಟ್ಗಳು ವಾಪಸ್ ಮಾಡಿದ್ರು, ರಿಟರ್ನ್ ಮಾಡಿದ್ದಾರೆ. ಮೇಡಮ್ ಅವರೇ, ಇವಾಗ ಮಾಡಿದ್ದು ಮೂಡ ಅವ್ರು ಮಾಡ್ಕೊಳ್ಬಿಟ್ಟು ಈಗ ವಾಪಸ್ ಕೊಟ್ಟಿರೋದು ಲೆಕ್ಕಕ್ಕೆ ಬರೋದಿಲ್ಲ. ಅದು ನ್ಯಾಯಾಲಯ ಏನು ತೀರ್ಮಾನ ಮಾಡುತ್ತೋ ಅದನ್ನ ತಲೆ ಬಗ್ಗಿಸ್ಲೇಬೇಕು ಯಾರಾದ್ರೂ. ಸರ್, ವಿರೋಧ ಪಕ್ಷದವ್ರು ಹೇಳ್ತಿದ್ದಾರೆ ಅಂದ್ರೆ ಎದುರುಕೊಂಡು ಕೊಟ್ಟಿದ್ದಾರೆ, ಅವ್ರು ತಪ್ಪಿದೆ ಅದಕ್ಕೋಸ್ಕರ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಹೌದು ಮೇಡಮ್, ಈಗ ಏನಾಗುತ್ತೆ ಅಂದರೆ ವಿರೋಧ ಪಕ್ಷದವರು ಇದು ಮಾಡೋದೇನು ಅಂದರೆ, ಈಗ ನೀವು ತಪ್ಪು ಒಪ್ಕೊಂಡು ಇವಾಗ ನೀವು ಬೈಕ್ಗೋಸ್ಕರ ನೀವು ವಾಪಸ್ ಕೊಡ್ತಿದ್ದೀರಾ ಅಂತ ವಿರೋಧ ಪಕ್ಷರು ಮಾತಾಡ್ತಾರೆ ಅಷ್ಟೇ ಹೊರತು, ಇವ್ರು ಮೊದಲೇ ಇದು ಕೆಲಸ ಮಾಡಿದರೆ ಇದು ತಪ್ಪು ಬರ್ತಾನೆ ಇರಲಿಲ್ವಲ್ಲ. ಈಗ ಅಷ್ಟು ಬರಬೇಕು, ಇಷ್ಟು ದುಡ್ಡು ಬರಬೇಕು ನನಗೆ ಅಂತೆಲ್ಲ ಮಾತಾಡಿದರು. ಅದೇನು ಮಾತಾಡ್ದ ಇವ್ರಿಗೆ ಅಷ್ಟೆಲ್ಲ ಗೊತ್ತಿದ್ರೆ ಅವತ್ತೊಂದು ದಿವಸ ಇವರು ಕ್ಲೀನಾಗಿ ಆರಾಮಾಗಿ ಏನಾಗಿದೆ ಅದನ್ನು ವಾಪಸ್ ಕೊಡ್ತೀನಿ ಅಂತ ಅವತ್ತೇ ಹೇಳ್ಬಿಟ್ಟು ತೀರ್ಮಾನ ಮಾಡಿದರೆ ಇದೆಲ್ಲ ಬಯಲಿಗೆ ಬರ್ತಾ ಇರಲಿಲ್ವಲ್ಲ. ಯಾವ ಥರ ಇದೆ ನಮ್ಮ ರಾಜ್ಯದಲ್ಲಿ ಡೆವಲಪ್ಮೆಂಟ್ಸ್ ಅಂತ ಅನ್ಸುತ್ತೆ? ಏನು ಡೆವಲಪ್ಮೆಂಟ್ಸು ಆಗೋದಿಲ್ಲ. ಬರೀ ಅವ್ರವ್ರು ಡೆವಲಪ್ಮೆಂಟ್ಸ್ ಆಗ್ತಾರೆ ಹೊರತು ಬೇರೆ ಯಾರು ಡೆವಲಪ್ಮೆಂಟ್ಸ್ ಆಗೋದಿಲ್ಲ. ನೋಡಿ, ಇಲ್ಲಿ ನೋಡಿ, ಶ್ರೀನಗರ ಬಸ್ ಸ್ಟ್ಯಾಂಡ್ ಯಾವ ರೀತಿ ಇದೆ ನೋಡಿ. ಅಪೆಕ್ಸ್ ಬ್ಯಾಂಕ್ ಬಸ್ ಸ್ಟಾಪ್ ಯಾವ ರೀತಿ ಇದೆ. ಆ ಸೈಡ್ ಈ ಸೈಡ್ ಬಸ್ ಸ್ಟಾಪ್ ನೋಡಿ ಹೆಂಗಿದೆ. ಆಮೇಲೆ ಈ ರೋಡಲ್ಲಿ 2 ಸೈಡು ಪಾರ್ಕಿಂಗ್ ಮಾಡ್ತಾರೆ. ಈ ದಾರಿ ಉದ್ದಕ್ಕೂ ಬರೀ ಕೈಗಾಡಿಯವ್ರ ಕಾಟ, ಜನ ಓಡಾಡೋಕ್ಕೂ ತೊಂದರೆ. ವಯಸ್ಸಾದವರು ಇಂಥವ್ರಿಗೆ ಯಾರಿಗೂ ಓಡಾಡೋಕ್ಕೂ ಆಗೋದಿಲ್ಲ. ಆ ಥರ ಪ್ರಾಬ್ಲಮ್ ಇದೆ 50 ಫೀಟ್ ರೋಡ್. ವೇಟ್ ಪ್ಲಸ್ ಕರ್ನಾಟಕ.